ಪ್ರೇಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಪ್ರಕಟಣೆ 2ನೇ ಅಧ್ಯಾಯದ 10ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಈ ರೀತಿ ನೋಡುತ್ತೇವೆ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಹೌದು ಪ್ರಿಯರೇ, ದೇವರು ನಮಗೆ ಹೇಳುತ್ತಿರುವಂತಹ ವಾಗ್ದಾನವಿದಾಗಿದೆ. ನಾವು ಸಾಯಬೇಕಾದರೂ ಕೂಡ, ಅಂದರೆ ನಾವು ಸಾಯುವಂತಹ ಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ನಂಬಿಗಸ್ತರಾಗಿ ನಡೆದುಕೊಳ್ಳುವಾಗ ದೇವರು ನಮಗೆ ಜೀವವೆಂಬ ಜಯಮಾಲೆಯನ್ನ ಕೊಡುವಾತನಾಗಿದ್ದಾನೆ. ಅನೇಕ ಕಷ್ಟದ ಸಮಯಗಳಲ್ಲಿ ನಾವು ನಮ್ಮ ಒಂದು ಕಷ್ಟಗಳನ್ನ ನೋಡಿ ಹೆದರಿಕೊಂಡವರಾಗಿ ನಾವು ಅಪನಂಬಿಕಸ್ಥರಾಗಿ ನಡೆಯಬಹುದು. ಆದುದರಿಂದಲೇ ದೇವರು ನಮಗೆ ಈ ರೀತಿ ಹೇಳ್ತಿದ್ದಾರೆ, ನೀವು ಸಾಯುವಂತ ಸ್ಥಿತಿಯಲ್ಲಿದ್ದರೂ ಕೂಡ ದೇವರ ಮೇಲಿನ ಭರವಸೆಯಿಂದ ನೀವು ನಂಬಿಕಸ್ಥರಾಗಿ ನಿಲ್ಲಿರಿ. ಆಗ ಖಂಡಿತವಾಗಿಯೂ ದೇವರು ಜೀವವೆಂಬ ಜಯಮಾಲೆಯನ್ನ ಬಹುಮಾನವಾಗಿ ಕೊಡುವಾತನಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಬರುವಂತಹ ಯಾವುದೇ ಕಷ್ಟಗಳಿಗೆ, ಹೋರಾಟಗಳಿಗೆ ನಾವು ಹೆದರದ ಹಾಗೆ ದೇವರ ಮೇಲೆ ನಿರೀಕ್ಷೆಯನ್ನ ಇಟ್ಟವರಾಗಿ ನಂಬಿಕಸ್ಥರಾಗಿ ಇರೋಣ. ವಿಶೇಷವಾಗಿ ಈ ದಿನದಲ್ಲಿ ನೀವು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಯಾರು ನೋಡಿದರೂ ನೋಡಿಲ್ಲದೆ ಇದ್ದರೂ ದೇವರು ನಮ್ಮನ್ನು ಕಾಣುತ್ತಿದ್ದಾರೆ ಎನ್ನುವಂತಹ ಪ್ರಜ್ಞೆಯಿಂದ ನಾವು ನಂಬಿಕಸ್ಥರಾಗಿ ನಮ್ಮ ಕೆಲಸವನ್ನ, ನಮಗೆ ದೇವರು ಯಾವ ಯಾವ ಕೆಲಸಗಳಲ್ಲಿ, ಯಾವ ಯಾವ ವ್ಯವಹಾರಗಳಲ್ಲಿ ನಮ್ಮನ್ನು ಇಟ್ಟಿದ್ದಾರೋ ಅದಕ್ಕೆ ನಾವು ನಂಬಿಕಸ್ಥರಾಗಿರೋಣ. ಆಗ ಖಂಡಿತವಾಗಿಯೂ ದೇವರು ವಾಗ್ದಾನ ಮಾಡಿದಂತಹ ಜೀವವೆಂಬ ಜಯಮಾಲೆಯನ್ನ ನಾವೆಲ್ಲರೂ ಹೊಂದಿಕೊಳ್ಳುತ್ತೇವೆ. ಪ್ರಾರ್ಥನೆ ಮಾಡೋಣ. ಯೇಸುವೆ, ನೀವು ವಾಗ್ದಾನ ಮಾಡಿದಂತಹ ವಾಗ್ದಾನದ ಕರ್ತನೆ ಪ್ರಕಾರವೇ ನಾವೆಲ್ಲರೂ ಕೂಡ ಅಪ್ಪ ಸಾಯುವಂತಹ ಸ್ಥಿತಿಯಲ್ಲಿ ಇದ್ದರೂ ಕೂಡ ಸ್ವಾಮಿ, ಅಪನಂಬಿಕೆಯಿಂದ ಕರ್ತನೆ ನಾವು ಅಪನಂಬಿಕಸ್ಥರಾಗಿ ಇರದ ಹಾಗೆ ನಂಬಿಕಸ್ಥರಾಗಿ ನಡೆಯುವಂತೆ ನಮಗೆ ನಿಮ್ಮ ಕೃಪೆಯನ್ನ ನೀಡಿ ಸ್ವಾಮಿ. ಈ ಲೋಕದ ಯಾವುದೇ ಕಾರ್ಯಗಳು ನಮ್ಮನ್ನು ಅಪನಂಬಿಕಸ್ಥರಾಗಿ ನಡೆಯದ ಹಾಗೆ ಅಪ್ಪ, ನಿನಗೆ ನಂಬಿಕಸ್ಥರಾಗಿ ನಡೆದುಕೊಳ್ಳುವವರಾಗಿ ನೀವು ಕೊಡುವಂತಹ ಜೀವವೆಂಬ ಜಯಮಾಲೆಯನ್ನ ಹೊಂದಿಕೊಳ್ಳುವಂತಹ ಕರ್ತನೆ ಮನುಷ್ಯರಾಗಿ ಸ್ವಾಮಿ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.